ಆಗ ಗದಗಿನ ಎಂತ ಹಾಳ ಅದು ಗಡಿಗಿನ ಹಾಳ ಅಲ್ಲಿ ಸಿದ್ದನಗೌಡ ರಾಮನಗೌಡ ಪಾಟೀಲ ಅಂತೇಳಿ ಒಂದು ಪತ್ತಿನ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿದ್ರು. ಇಡೀ ಏಷ್ಯಾದಲ್ಲೇ ಮೊದಲು. ಹಾಗಾಗಿ ಕರ್ನಾಟಕ ಸಹಕಾರ ಸಂಘಕ್ಕೆ ಒಂದು ಹೆಬ್ಬಾಗಿಲು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆರ್ಥಿಕ ಹೆಬ್ಬಾಗಿಲು, ಸಹಕಾರ ಸಪ್ತಾಹಕ್ಕೆ ಹೆಬ್ಬಾಗಿಲು. ಇಡೀ ಏಷ್ಯಾ ಖಂಡದಲ್ಲಿ ಬ್ರಿಟಿಷ್ನವ್ರ ಕಾಲದಲ್ಲಿ 1904ರಲ್ಲಿ ಕಾರ್ಮಿಕರ ಬಂದು ತಕ್ಷಣ ಗಂಡ ಆಳದಲ್ಲಿ ಈ ಸಿದ್ದನಗೌಡ, ಸಣ್ಣರಾಮಗೌಡ ಪಾಟೀಲ್ ರಾಮಗೌಡ ಪಾಟೀಲ್ ಇದು ಮಾಡಿದ್ರು. ಅಲ್ಲಿಂದ ಈಚೆಗೆ ಇವತ್ತು ಕರ್ನಾಟಕದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಸಹಕಾರ ಇಲಾಖೆ ಬೆಳೀತಕ್ಕಂಥ ಕೆಲಸವನ್ನು ಮಾಡಬೇಕು. ಕೃಷಿ, ಪಶುಸಂಗೋಪನೆ, ರೇಷ್ಮೆ ಮತ್ತೆ ಬೇರೆ ಬೇರೆ ಕ್ಷೇತ್ರ, ಕೈಗಾರಿಕೆ, ಅವೆಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಹಕಾರ ಸಂಘದ ಮೂಲಕ ವಿಶೇಷವಾಗಿ ಆರ್ಥಿಕ ಬೆಳವಣಿಗೆ ಆಗಬೇಕಾದ್ರೆ ಸಹಕಾರ ಇಲಾಖೆಯ ಬೆಳವಣಿಗೆ ಆಗಬೇಕು. ಇದು ಬೆಳವಣಿಗೆ ಆದ್ರೆ ಮಾತ್ರ ನಾವು ಆರ್ಥಿಕವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಬೆಳವಣಿಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ವರ್ಷ ಎಷ್ಟು ಸಹಕಾರ ಸಂಘಗಳಿದ್ದಾವೆ, ಅದು ಮುಂದಿನ ವರ್ಷ ಅದು ಹೆಚ್ಚು ಸಹಕಾರ ಸಂಘಗಳಾಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಸಹಕಾರ ಸಂಘ ಬೆಳೀತಾ ಹೋಗ್ಬೇಕು. ಬದುಕಿನ ಅನೇಕ ಕ್ಷೇತ್ರಗಳಲ್ಲಿ ಸಹಕಾರ ಸಂಘದ ಬೆಳವಣಿಗೆ ಆದರೆ, ನಾನು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿದ್ದೆ 1985. ಆಗ KMF ಅಧ್ಯಕ್ಷನೂ ಆಗಿದ್ದೆ. ನಾನು ಸ್ವಲ್ಪ ದಿನ ಮಂತ್ರಿಯಾಗಿ ಇನ್ಚಾರ್ಜ್ ಅಧ್ಯಕ್ಷ ಆಗಿದೆ. KMF ಅಧ್ಯಕ್ಷ ಸುಮಾರು 1 ವರ್ಷ ಕಾಲ ಇದೆಯನ್ನ ಕಾಣಿಸುತ್ತೆ. ಎಷ್ಟಪ್ಪ? 1 ವರ್ಷ ಕಾಲ ಇದೆ. ಸೊ ಹಾಗಾಗಿ KMF ಬೆಳವಣಿಗೆ ಮಾಡಲಿಕ್ಕೆ ಅನುಕೂಲ ಆಯಿತು. ನಾನು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿರುವಾಗ, ಈಗ ವೆಂಕಟೇಶ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ನಾನಿದ್ದಾಗ ಈ ಡೈರಿಗಳು ಮಿಲ್ಕ್ ಯೂನಿಯನ್ ಅಡಿಯಲ್ಲಿ ಇರಲಿಲ್ಲ. ಡೈರಿಗಳು ಮಿಲ್ಕ್ ಯೂನಿಯನ್ ಕೈ ಕೆಳಗಡೆ ಇರಲಿಲ್ಲ. ಮಿಲ್ಕ್ ಯೂನಿಯನ್ಗಳ ಕೈ ಕೆಳಗಡೆ ಮಾಡಿದರೂ ನಾನು ಮಿಲ್ಕ್ ಯೂನಿಯನ್ಗಳನ್ನ, ರೈತರ ಪ್ರತಿನಿಧಿಗಳ ಯೂನಿಯನ್ಗಳ ರಂಗಕ್ಕೆ ಡೈರಿಗಳನ್ನು ತಗೊಬಂದು ಅದನ್ನ ಆದೇಶ ಮಾಡಿ ಕೊಡ್ತಕ್ಕಂಥದ್ದು ಕೆಲಸ ಆ ಕಾಲದ. ಈಗ ರಾಜ್ಯದಲ್ಲಿ 16 ಮಿಲ್ಕ್ ಯೂನಿಯನ್ಗಳಿದ್ದಾವೆ. 16 ಮಿಲ್ಕ್ ಯೂನಿಯನ್ಗಳು. ಸುಮಾರು 1 ಕೋಟಿ ಲೀಟರ್ ಅಷ್ಟು ಹಾಲು ಬರ್ತಾ ಇದೆ. 1 ಕೋಟಿ ಲೀಟರ್ ಹಾಲು. ಬಹುಶಃ ಇಡೀ ದೇಶದಲ್ಲಿ ಗುಜರಾತ್ ಬಿಟ್ರೆ ಕರ್ನಾಟಕನೇ ನಂಬರ್ 2. ಕರ್ನಾಟಕ 2ನೇ ಸ್ಥಾನದಲ್ಲಿದ್ದರೆ ಅದಕ್ಕೆ ನಾವು ಎಲ್ಲ
ಸದಸ್ಯರಾಗಿರ್ತಕ್ಕಂಥವರು, ಸೊಸೈಟಿಗಳ ಅಧ್ಯಕ್ಷರಾಗಿದ್ದಂಥವ್ರು ಅವರೆಲ್ಲರೂ ಕೂಡ ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಆಮೇಲೆ ನಾನು 23ರಲ್ಲಿ ಮಂತ್ರಿ ಆದಾಗ, ಮುಖ್ಯಮಂತ್ರಿ ಆದಾಗ ಹಾಲನ್ನು ವಿದ್ಯಾರ್ಥಿಗಳಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ. ಆ ಕಾಲದಲ್ಲಿ ಹಾಲು ಜಾಸ್ತಿ ಆಗ್ಬಿಟ್ಟಿತ್ತು, ಮಾರಾಟ ಕಡಿಮೆ ಇತ್ತು. ಆಗ ಹಾಲು ಜಾಸ್ತಿ ಆಗಿದೆ, ಏನ್ ಮಾಡೋದು ಸರ್ ಅಂತ ಬಂದರು ಮಿಲ್ಕ್ ಯೂನಿಯನ್ KMF ನವರು. ನಾನು ಹೇಳಿದೆ ವಿದ್ಯಾರ್ಥಿಗಳಿಗೆ ಹಾಲು ಕೊಡೋಣ ಅಂತ ಹೇಳಿದೆ. ಆಗಲೇ ಕ್ಷೀರಭಾಗ್ಯ ಅಂತ ಜಾರಿಗೆ ಬಂದರು, ಕ್ಷೀರಭಾಗ್ಯ. ಆಮೇಲೆ ಕ್ಷೀರಧಾರೆ, ಹಿಂದೆ 2 ರೂಪಾಯಿ ಕೊಡ್ತಾ ಇದ್ರು 1 ಲೀಟರ್ ಹಾಲಿಗೆ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ 2 ರೂಪಾಯಿ ಕೊಡ್ತಾ ಇದ್ರು. ಅದನ್ನ ನಾನು ಬಂದು 4 ರೂಪಾಯಿ ಮಾಡಿದೆ. ಈಗ ಆಮೇಲೆ 5 ರೂಪಾಯಿ ಮಾಡಿದೆ ರಾಮನಗರದಲ್ಲಿ. ಈಗ ಪ್ರತಿ ದಿನ 5 ಕೋಟಿ ರೂಪಾಯಿಗಳನ್ನ ಕ್ಷೀರಧಾರೆ ಅಡಿಯಲ್ಲಿ ರೈತರಿಗೆ ಕೊಡ್ತಾ ಇದ್ದೇವೆ. 5 ಕೋಟಿ ರೂಪಾಯಿಗಳು ಒಂದು ದಿನಕ್ಕೆ, 1 ಲೀಟರ್ ಹಾಲಿಗೆ 5 ರೂಪಾಯಿ. ಇದರಿಂದ ಪ್ರತಿ ದಿನ 5 ಕೋಟಿ ರೂಪಾಯಿಗಳನ್ನು ರೈತರಿಗೆ ಕೊಡ್ತಾ ಇದ್ದೀವಿ. ಆಮೇಲೆ ಈ ಕ್ಷೀರಧಾರೆ ದುಡ್ಡಿನೆಲ್ಲ ಉಳಿದೋಗ್ಬಿಟ್ಟು ಹಿಂದಿನ ಸರ್ಕಾರದಲ್ಲಿ 850 ಕೋಟಿ ರೂಪಾಯಿ ಉಳಿದೋಗ್ಬಿಟ್ಟಿತ್ತು. ಅವೆಲ್ಲರೂ ಚುಕ್ತ ಮಾಡದೆ ಬಂದು 850 ಕೋಟಿ ರೂಪಾಯಿ ಅದೆಲ್ಲರೂ ಚುಕ್ತ ಮಾಡದೆ. ಆಮೇಲೆ ಚಾಮರಾಜನಗರ ಹಾಲು ಒಕ್ಕೂಟ ಒಂದ್ಸಾರಿ ಹಣ ಕೊಟ್ಟಿದ್ದೆ ನಾನು, 73 ಕೋಟಿ ಕೊಟ್ಟಿದ್ದೆ. ಇನ್ನೂ 51 ಕೋಟಿ ಅದನ್ನು ಕೂಡ ಕೊಡೋಣ. ಯಾಕಂದ್ರೆ ನಾವು ಪ್ರತ್ಯೇಕ ಮಿಲ್ಕ್ ಯೂನಿಯನ್ ಮಾಡಿದ ಮೇಲೆ ಹಣ ಕೊಡಲಿಲ್ಲ, ಈ ಸರ್ಕಾರದವರು ಕೊಡಲಿಲ್ಲ. ಆಮೇಲೆ ನಾವು ಬಂದ್ಮೇಲೆ 2 ಸಾರಿ ಹಾಲಿನ ಬೆಲೆ ಹೆಚ್ಚು ಮಾಡಿದ್ದೀವಿ. 2 ಸಾರಿ, 2023ರಲ್ಲಿ ಒಂದ್ಸಾರಿ, 25-26 ಒಂದ್ಸಾರಿ. ಒಂದ್ಸಾರಿ 3 ರೂಪಾಯಿ ಹೆಚ್ಚು ಮಾಡಿದೆ 1 ಲೀಟರ್ ಹಾಲಿಗೆ, ಇನ್ನೊಂದ್ಸಾರಿ 4 ರೂಪಾಯಿ ಹೆಚ್ಚು ಮಾಡಿದೆ. ಬಟ್ ಎಲ್ಲರೂ ಕೂಡ ನೇರವಾಗಿ ಹಾಲು ಉತ್ಪಾದಕರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡೋದು. ಯಾಕಂದ್ರೆ ಮಿಲ್ಕ್ ಯೂನಿಯನ್ಗಳು ಖರ್ಚು ಮಾಡ್ಕೋಬಾರ್ದು. ಯಾರು ಹಾಲು ಉತ್ಪಾದಕರಿದ್ದಾರೆ ಹಾಲು ಉತ್ಪಾದಕರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅದರಿಂದ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳು ಕೇಳ್ತಾ ಇದ್ದಾರೆ, ಈಗ ಬೇರೆ ಬೇರೆ ಜಿಲ್ಲೆಯವರು ಕೇಳ್ತಾ ಇದ್ದಾರೆ ನಮಗೆ ಯೂನಿಯನ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಈಗ ಕೋಲಾರದಲ್ಲಿ, ಚಿಕ್ಕಬಳ್ಳಾಪುರದವರು ಕೇಳ್ತಾ ಇದ್ದಾರೆ. ಬೇರೆ ಬೇರೆ 7-3 ಜಿಲ್ಲೆಗಳಲ್ಲಿ ಎಲ್ಲಿ ಮಿಲ್ಕ್ ಯೂನಿಯನ್ಗಳಿರ್ತವೆ. ಈಗ ಗುಲ್ಬರ್ಗಾದಲ್ಲಿ, ಬೀದರ್, ಕಲಬುರಗಿ, ಯಾದಗಿರಿ ಸೇರಿ ಒಂದಾಗಿದೆ.
ಮಿಲ್ಕ್ ಯೂನಿಯನ್ಗಳಿದಾವಲ್ಲ, ಆ ಮಿಲ್ಕ್ ಯೂನಿಯನ್ಗಳಲ್ಲೆಲ್ಲ ಈಗ ಹಾಲು ಉತ್ಪಾದನೆ ಹೆಚ್ಚಾಗಾದ್ರೆ ಅಲ್ಲಿ ಒಂದು ಯೂನಿಯನ್ಗಳೆಲ್ಲ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ 31 ಜಿಲ್ಲೆಗಳಿದ್ದಾವೆ. 31 ಜಿಲ್ಲೆಗಳಲ್ಲೂ ಕೂಡ ಮಿಲ್ಕ್ ಯೂನಿಯನ್ಗಳನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಮಿಲ್ಕ್ ಯೂನಿಯನ್ಗಳು ಯಾಕಂತಂದ್ರೆ ಆರ್ಥಿಕವಾಗಿ ಬೆಳವಣಿಗೆ ಆಗಲಿಕ್ಕೆ ಇದು ಒಂದು ಉಪಕಸುಬು. ಇಡೀ ನಿಮ್ಮನ್ನ ನೋಡಕ ಜನ ಇಡಪ್ಪ ರೇಷನ್ ಜೊತೆ ಎಲ್ಲ ಖಾಲಿ ಆಗ್ಬೋದು. ಇನ್ನೇನು ಭಾಷಣ ಮಾಡೋದು? ಯಾರು ಭಾಷಣ ಮಾಡ್ಲಿ? ಎಲ್ಲ ಹಿಂದಕ್ಕೆ ತಿರುಗಿ ನೋಡ್ರಯ್ಯ. ಹಾಲು ಕರೆಯೋದು 4 ಗಂಟೆ ಮೇಲೆ. ಇಷ್ಟೊತ್ತಿಗೆ ಆಗ್ಬಿಡ್ತೀರಿ? ಆದ್ರಿಂದ ನಾನು ಹೆಚ್ಚು ಮಾತಾಡೋಕ್ಕಾಗಲ್ಲ. ನಿಲ್ಸ್ಬಿಡ್ಲೇನೆ ಹಿಡಿದಿರಲ್ಲ. ಆಮೇಲೆ ಕೊನೆಯಲ್ಲಿ ಒಂದು ಅನೌನ್ಸ್ ಮಾಡಿಬಿಡ್ತೀನಿ. ಓಲಿ ಈ ಸಹಕಾರ ಸಂಘಗಳಲ್ಲಿ ನೇಮಕಾತಿ ಮಾಡ್ತೀವಲ್ಲ, ಮಾಡುವಾಗ ನೇಮಕಾತಿ ಮಾಡುವಾಗ ಸಹಕಾರದಲ್ಲಿ ಈ ಕೋಆಪರೇಷನ್ ನಲ್ಲಿ ಡಿಗ್ರಿ ಮಾಡಿರ್ತಕ್ಕಂಥವ್ರು, ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರು ಅವರಿಗೆ ಆದ್ಯತೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಆಮೇಲೆ ಮಾಧ್ಯಮಿಕ ಮತ್ತು ಪ್ರೌಢ ಶಿಕ್ಷಣ ಪಠ್ಯಪುಸ್ತಕಗಳಲ್ಲಿ ಸಹಕಾರದ ಬಗ್ಗೆ ಒಂದು ಪಠ್ಯಕ್ರಮದಲ್ಲಿ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಒಂದು ನೇಮಕಾತಿ ಮಾಡೋದು, ಡಿಪ್ಲೊಮಾ ಹೋಲ್ಡರ್ಸ್ಗೆ, ಪದವೀಧರರಿಗೆ ಆದ್ಯತೆ ಕೊಡೋದು. ಎರಡನೇದು ಪಠ್ಯ ಪುಸ್ತಕಗಳಲ್ಲಿ, ಪಠ್ಯಕ್ರಮಗಳಲ್ಲಿ ಇದನ್ನು ಸೇರಿಸೋದು. ಇದನ್ನ ಮಾಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ 72ನೇ ಸಪ್ತಾಹ, ಅಖಿಲ ಭಾರತ ಸಪ್ತಾಹ ಇದೆಯಲ್ಲ, ಇದು ಹೊಸ ಘೋಷಣೆ. ರಾಜಣ್ಣ ಸಾರ್ಥಕ ಆಗ್ತದೆ ಅಂತ ಹೇಳ್ತಾರೆ ಹಿರಿಯ ಸಹಕಾರಿ. ಅದನ್ನು ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನೀವೆಲ್ಲ ಪಾಪ ಹಸ್ಕೊಂಡು ಕೂತಿದ್ದೀರಿ. ಹೇಳ್ಬಿಟ್ಟಿದ್ರೆ ಈಗ ಮಾಡಕ್ಕಾಗಲ್ಲ. ಏನೇ ಇರಲಿ, ಈ ವರ್ಷದ ಸಹಕಾರ ಸಪ್ತಾಹ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನ ಚಾಮರಾಜನಗರದಲ್ಲಿ ಸಮಾರೋಪ ನಡೆದಿದೆ. ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನೀವೆಲ್ಲರೂ ಕೂಡ ಹೆಚ್ಚು ಸಹಕಾರ ಸಂಘಗಳನ್ನು ಸ್ಥಾಪನೆ ಮಾಡಬೇಕು, ಸಹಕಾರಿಗಳಾಗಬೇಕು. ಜೊತೆಗೆ ನಾನು ಮಾಡೋದು ಇನ್ನೊಂದೇನು ಗೊತ್ತಾ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಫ್ರೀಯಾಗಿ ಸದಸ್ಯತ್ವ ಮಾಡ್ತಕ್ಕಂಥ ಕೆಲಸ ಏನಪ್ಪ, ಸೇರೋಣ. ನಾನು ಬಂದ್ಮೇಲೆ ಅದನ್ನು ಕೂಡ ಮಾಡಿದ್ದೀನಿ. ಉಚಿತವಾಗಿ
ಸಹಕಾರಿಗಳಾಗಬೇಕು ಸಂಗತಿಯನ್ನು ಮಾಡಿದ್ದೀರಿ. ಅದರಿಂದ ನೀವೆಲ್ಲ ಸಹಕಾರಿಗಳಾಗಬೇಕು, ಆರ್ಥಿಕ ಅಭಿವೃದ್ಧಿ ಮಾಡಬೇಕು, ರಾಜ್ಯದ ಈ ಕೆಲಸವನ್ನು ನೀವು ಮಾಡಲಿ ಅಂತೇಳಿ ಹಾರೈಸಿ ಈ ವರ್ಷದ 72ನೇ ಸಪ್ತಾಹ ಯಶಸ್ವಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅದಕ್ಕಾಗಿ ಶ್ರಮಿಸಿದಂಥ ಎಲ್ಲ ಸಹಕಾರಿಗಳು, ಟಿ ದೇವೇಗೌಡರು, ಇಲಾಖೆಯವರು, ರಾಜಣ್ಣವರು, ಇನ್ಯಾರು ಎಲ್ಲ ಅಧಿಕಾರಿಗಳೆಲ್ಲ ಸಹಕರಿಸಿದ್ದಾರೆ. ಅವ್ರಿಗೆಲ್ರಿಗೂ ಧನ್ಯವಾದಗಳನ್ನು ಹೇಳಿ ಅದಕ್ಕೆ ವಿಶೇಷವಾಗಿ KMF MD ಶಿವಸ್ವಾಮಿ ಮತ್ತು ಇತರರಿಗೆ ಎಲ್ಲ ಡೈರೆಕ್ಟರ್ಗಳಿಗೆ, ನಿರ್ದೇಶಕರುಗಳಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. KMF ಅಡ್ಮಿನಿಸ್ಟ್ರೇಟರ್, ನಿಬಂಧಕರು, ರಿಜಿಸ್ಟ್ರಾರ್ ಅವ್ರಿಗೂ ಧನ್ಯವಾದಗಳು, ಶಿವಸ್ವಾಮಿಗೆ ಧನ್ಯವಾದಗಳು, ಇತರ ಎಲ್ಲರಿಗೂ ಸಹಕಾರಿಗಳೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.